ಬಟ್ ರಾಜ್ಯದ ವಿಚಾರಗಳಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ರಾಜ್ಯಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ ಅನ್ನೋ ವಿಚಾರಗಳಲ್ಲೂ ಕೂಡ ಬಿ ಜೆ ಪಿಯವ್ರು ಮಾತಾಡೋದಿಲ್ಲ ಅಂತಂದರೆ ಎಂಥ ದೈನೇಸಿ ಪರಿಸ್ಥಿತಿಯಪ್ಪ. ನಿಜವಾಗ್ಲೂ ದಿಸ್ ಇಸ್ ವೆರಿ ಸ್ಯಾಡ್. ಮಾತಾಡಬೇಕು, ಅದು ರಾಜ್ಯದ ವಿರೋಧಿಯಾಗಿದ್ದರೆ ನೀವೆಲ್ಲರೂ ರಾಜ್ಯದ ಪ್ರಜೆಗಳಾಗಿ ಮಾತಾಡಬೇಕೇ ಹೊರತು ನಾವು ಬಿ ಜೆ ಪಿಯವರು, ನಾವು ಕಾಂಗ್ರೆಸ್ ಅವರು, ನಾವು ಜೆ ಡಿ ಎಸ್ ಅವರು, ಈ ಆ್ಯಟಿಟ್ಯೂಡ್ ನಿಜಕ್ಕೂ ಸರಿ ಇಲ್ಲ ಅಂತ ಅನಿಸುತ್ತೆ. ಬಟ್ ಇದ್ರ ಬಗ್ಗೆ ಏನೋ ಸ್ಪೆಷಲ್ ಅಧಿವೇಶನ ಕರೆದು ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡಿ ಅದೇನು ತೀರ್ಮಾನ ತಗೊಳ್ತಾರೋ ಗೊತ್ತಿಲ್ಲ. ಜನರ ಪರವಾಗಿ ರಾಜಕೀಯ ಪಕ್ಷಗಳಿಗೆ ಕೈ ಮುಗಿದು ಬೇಡ್ಕೊಳ್ಳೋದು ಏನು ಅಂತಂದರೆ, ಮಹಾತ್ಮ ಗಾಂಧೀಜಿ ಅವ್ರನ್ನ ದಯವಿಟ್ಟು ನಿಮ್ಮ ಹಾಳಾದ ರಾಜಕೀಯಕ್ಕೆ ಯೂಸ್ ಮಾಡ್ಕೋಬೇಡಿ. ನಿಮ್ಗೆ ಶಕ್ತಿ ತಾಕತ್ತಿದ್ರೆ ನಿಮ್ಮ ಫೋಟೋ ಹಾಕ್ಕೊಂಡು ಹೊಡೀರಿ. ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಫೋಟೋನೇ ಹಾಕ್ಕೊಂಡು ಬೇಕಾದ್ರೆ ಸಂಗಪ್ಪಂಗಾದರೂ ಕೇಳ್ರಿ, ಇನ್ನೊಂದು ಅಪ್ಪನಿಗಾದರೂ ಕೇಳ್ರಿ. ಮಹಾತ್ಮ ಗಾಂಧೀಜಿ ಅವ್ರ ಫೋಟೋ ಹಾಕಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಏನು ಚಲೋ ಇಲ್ಲ. ನಿಮ್ಮ ಫೋಟೋ ಹಾಕ್ಕೊಳ್ರಿ, ಪ್ರಿಯಾಂಕ್ ಖರ್ಗೆ ಅವ್ರದ್ದು ಫೋಟೋ ಹಾಕ್ಕೊಳ್ಳಿ, ಬಿಟ್ಟರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದಾದ್ರೂ ಹಾಕ್ಕೊಳ್ರಿ, ಇಲ್ದಿದ್ರೆ ರಾಹುಲ್ ಗಾಂಧೀಜಿದಾದರೂ ಹಾಕ್ಕೊಳ್ರಿ, ಯಾರ್ದಾದ್ರೂ ಹಾಕ್ಕೊಳ್ರಿ. ದಯವಿಟ್ಟು ಗಾಂಧೀಜಿಯನ್ನು ಬಿಟ್ಟುಬಿಡ್ರಿ. ಈಗ ನೋಡ್ರಿ ಬಿ ಜೆ ಪಿಯವ್ರು ಎಂಥ ಚಲೋ ಬಿಟ್ಬಿಟ್ರಪ್ಪ. ಗಾಂಧೀಜಿಯವರು ನಿಮ್ಗೆ ದೊಡ್ಡ ನಮಸ್ಕಾರ, ನೀವು ಬೇಡ, ನಮಗೆ ಬ್ಯಾಡ್ ನೀವು ಅಂತೇಳಿ ತೆಗೆದು ಬಿಟ್ರು. ಹಾಗೆ ಬಿಟ್ಟು ಬಿಡ್ರಿ.